ಹೆಲೋ ಎವ್ರಿವನ್, ನೀವೇನಾದ್ರೂ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಚಿಕನ್ ಗ್ರೇವಿಗೋಸ್ಕರ ಸರ್ಚ್ ಮಾಡ್ತಾ ಇದ್ರೆ ದಿಸ್ ಒನ್ ಇಸ್ ಫಾರ್ ಯು. ಮನೇಲೆ ಈಸಿಯಾಗಿ ಸಿಗುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತಹ ಈ ಬರಿಸ್ತಾ ಚಿಕನ್ ಟೇಸ್ಟ್ ಮಾತ್ರ ಅಮೇಜಿಂಗ್ ಆಗಿರುತ್ತೆ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಂದು ಟೇಸ್ಟಿ ಆಗಿರೋ ಚಿಕನ್ ರೆಸಿಪಿ, ದಟ್ಸ್ ಬರಿಸ್ತಾ ಚಿಕನ್ ನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು 1/2 ಕಿಲೋ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ, ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಮ್ಯಾರಿನೇಷನ್. 1/2 ಕಿಲೋ ಅಷ್ಟು ಚಿಕನ್ ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 2.5 ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಇಷ್ಟು ಹಾಕಿದ್ದೀನಿ. ನೀವು ಬೇಕಿದ್ರೆ ಕಡಿಮೆ ಸಹ ಮಾಡ್ಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕಿ ನೆಕ್ಸ್ಟ್ ಬರಿಸ್ತಾನ ಮಾಡ್ಕೊಳ್ಳೋಣ. ಏನಿದು ಬರಿಸ್ತಾ? ನಥಿಂಗ್ ಬಟ್ ಇಟ್ಸ್ ಫ್ರೈಡ್ ಆನಿಯನ್ಸ್. ಈರುಳ್ಳಿನ ತುಂಬಾ ಥಿನ್ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಅಥವಾ ಸ್ಲೈಸರ್ ನ ಯೂಸ್ ಮಾಡಿ. ಸೊ ಮೀಡಿಯಂ ಹಾಟ್ ಆಯಿಲ್ ಅಲ್ಲಿ ಈರುಳ್ಳಿನ ಹಾಕಿ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಶ್ರಿಂಕ್ ಆಗ್ತಿದ್ದ ಹಾಗೆ ಲೋ ಫ್ಲೇಮ್ ಗೆ ಶಿಫ್ಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ. ಸೊ ಒನ್ಸ್ ಇಟ್ಸ್ ಗೋಲ್ಡನ್ ಬ್ರೌನ್, ಟೇಕ್ ಇಟ್ ಔಟ್. ಸ್ವಲ್ಪ ತಣ್ಣಗಾಗಕ್ ಬಿಡಿ, ಈ ತರ ಸ್ಪ್ರೆಡ್ ಮಾಡ್ಕೊಂಡು. ನೆಕ್ಸ್ಟ್ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಾಡ್ಕೊಳಕ್ ಮುಂಚೆ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಯಾವುದೇ ರೆಸಿಪೀಸ್ ನ ಅಪ್ಲೋಡ್ ಮಾಡಿದ್ರು ನಿಮಗೆ ಮಿಸ್ ಆಗದೆ ನೋಟಿಫಿಕೇಶನ್ ಬರುತ್ತೆ. ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಹೀಗೆ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮಿಕ್ಸಿ ಜಾರ್ಗೆ ಒಂದು 12 ಬೆಳ್ಳುಳ್ಳಿ, 1 ಇಂಚಷ್ಟು ಅಲ್ಲ, ಒಂದು 5 ರಿಂದ 6 ಗೋಡಂಬಿ, ಒಂದು 4 ಹಸಿಮೆಣಸಿನಕಾಯಿ, 1 ಕಪ್ ಅಷ್ಟು ಫ್ರೈಡ್ ಆನಿಯನ್ಸ್ ನ ಹಾಕಿ ಸ್ಮೂತ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಆನಂತರ ಇದನ್ನ ಚಿಕನ್ ಗೆ ಆಡ್ ಮಾಡ್ಕೊಂಡು ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ಚಿಕನ್ ನ 1 ಅವರ್ ಮ್ಯಾರಿನೇಟ್ ಮಾಡಿ. ಇನ್ ಕೇಸ್ ಟೈಮ್ ಇಲ್ಲ ಅಂದ್ರೂ ಮಿನಿಮಮ್ ಅಂದ್ರೂ 20 ಮಿನಿಟ್ಸ್ ಆದ್ರೂ ಮ್ಯಾರಿನೇಟ್ ಮಾಡಿ. ಟೇಸ್ಟ್ ತುಂಬಾನೇ ಚೆನ್ನಾಗುತ್ತೆ. ಈರುಳ್ಳಿನ ಈ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ವಾ, ಸೊ ಚಿಕನ್ ಗೆ ಎಷ್ಟು ಬೇಕಷ್ಟು ಎಣ್ಣೆನ ಉಳಿಸ್ಕೊಂಡು ಮಿಕ್ಕಿದ್ರನ್ನ ತೆಕ್ಕೊಂಬಿಡಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ನ ಇದಕ್ಕೆ ಆಡ್ ಮಾಡ್ಕೊಂಡು ಇದನ್ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಒಂದ್ 2 ನಿಮಿಷ ಬಿಡಿ. ಮೊದಲಿಗೆ ಚಿಕನ್ ಗೆ ನೀರನ್ನ ಆಡ್ ಮಾಡದೆ ಈ ತರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದ್ 2 ನಿಮಿಷ ಆಗ್ತಿದ್ದ ಹಾಗೆ ಲಿಡ್ನ ಓಪನ್ ಮಾಡಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಟ್ಟು ಇದಕ್ಕೆ ನೀರನ್ನ ಆಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಬೌಲ್ಗೆ 1 ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಉಳಿದಿರೋ ಮಸಾಲೆ ಎಲ್ಲದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ನೀರನ್ನ ಆಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಲಿಡ್ನ ಹಾಕಿ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬಿಡಿ. ಸೊ ಚಿಕನ್ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಅಂಡ್ ಟ್ರಸ್ಟ್ ಮೀ, ಫ್ಲೇವರ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ, ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಈ ಫ್ಲೇವರ್ ಗೆ ವೇಟ್ ಮಾಡಕ್ ಆಗ್ತಾ ಇಲ್ಲ, ಈಗಲೇ ತಿಂದ್ಬಿಡ್ಬೇಕು ಅನ್ನಿಸ್ತಾ ಇದೆ. ಪರ್ಫೆಕ್ಟ್ ಆಗಿ ಬೆಂದಿದೆ ಸಹ. ಇದನ್ನ ನೀವು ಪ್ಲೇನ್ ರೈಸ್ ಜೊತೆ ಸರ್ವ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಇಟ್ಸ್ ಬೆಸ್ಟ್ ಕಾಂಬಿನೇಷನ್ ಫಾರ್ ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಆಲ್ಸೋ ಬಗಾರ ರೈಸ್ ಜೊತೆ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೇಗೆ ಅನಿಸ್ತು ಅಂತ ಮರೀದೇ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಫೈನಲಿ ಇದನ್ನ ಫ್ರೆಶ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ ಸರ್ವ್ ಮಾಡಿ. ಸೊ ಇವತ್ತಿನ ಈ ಸ್ಪೆಷಲ್ ಬರಿಸ್ತಾ ಚಿಕನ್ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ವೆರೈಟಿ ರೆಸಿಪೀಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮರ್ತೋಗ್ಬಿಟ್ರೆ ಕಷ್ಟ, ರೆಸಿಪಿನ ಸೇವ್ ಮಾಡ್ಕೊಂಡು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಟ್ರೈ ಇಟ್ ಅಂಡ್ ಎಂಜಾಯ್.